ಮನುಷ್ಯ 4 ಮಕ್ಕಳು ನಡೆದಿದ್ದ. ಒಂದು ಮಗ ಬಂದು ಅವನು ಕೇಳ್ತಿತ್ತು, ಯಪ್ಪ ನಾನು ಗುಡಿಸಲ್ದೊಳಗೆ ಇದ್ದೀವಿ ನಾವು, ಯಾವಾಗ ನೀ ನಮಗೆ ಮನೆ ಕಟ್ತೀಯ ಅಂತ ಕೇಳ್ತಿದ್ರು. ಇನ್ನೊಬ್ಬ ಮಗ ಬಂದು ಕೇಳ್ತಿದ್ದ, ಅಲ್ಲೋ ಅಪ್ಪಗ ದೇನಿ ಆಕತಿ, ಮನೆ ಕಟ್ಟಿಸಿ ನಮಗೆ ಮನೆ ಕೊಟ್ಟ ಅಂದ್ರೆ ಬದುಕುದು ಹೆಂಗೆ ಅಂತೇಳಿ ಮಗ ಒಬ್ಬ ಕೇಳ್ತಿದ್ದ. ಒಬ್ಬಾಕಿ ಮಗಳು ಬಂದು ಕೇಳ್ತಿದ್ಲ ತಂದೆನ, ಯಪ್ಪ ನೀ ಏನು ಮಾಡ್ತಿ ಮಾಡು, ಗುಡಿಸಲ್ದೊಳಗೆ ಇರೋ ಇನ್ನೊಂದು ತೊಡೆ ದಿವಸ ದೇನಿ ಮಾಡಿ ಕಟ್ಟಿಸ್ಬೇಡ ಅಂತ ಮಗಳು ಹೇಳ್ತಿದ್ದ. 4ನೇದವ ಬಂದು ಕೇಳ್ತಿದ್ದ, ಇಲ್ಲ ಗುಡಿಸಲದಾಗ ನಾವು ಇದ್ದೀವಿ, ಎಷ್ಟು ಸುಂದರವಾಗಿದ್ದೀವಿ, ದೊಡ್ಡ ಅರಮನೆ ತೊಗೊಂಡು ಏನು ಮಾಡೋದು ಅಂತೇಕಂದು ಒಬ್ಬ ಬಂದು ಲಾಸ್ಟ್ನೇದವ ಬಂದು ಕೇಳ್ತ. ಅವಾಗ ಇವು ಎಲ್ಲ ಮಕ್ಕಳು ಮಾತಾಡಿದ ತಲೆ ಒಳಗೆ ತಗೊಂಡ ಒಂದು ಸನ್ನಿಧಿಗೆ ಬಂದು ಕೊಂಡಿರ್ತಾನೆ. ವಿಚಾರಗಳನ್ನು ಮಾಡ್ಕೋತ ಬಂದು ಕೊಂಡಿರ್ತಾನೋ. ಅದರಾಗ ಅವನಿಗೆ ಜೋಡಿ ಇದ್ದಂಥ ಒಬ್ಬ ಗೆಳೆಯ ಬಂದ ಅವನಿಗೆ, ಅಲ್ಲೋ ಎಷ್ಟು ದಿನಗಳ ನೀನು ಗುಡಿಸಲ್ದೊಳಗಿರ್ತಿ, ರಗಡ ರೊಕ್ಕ ಮಾಡಿ ಒಂದು ಮನೆ ಕಟ್ಟಿಸು ಅಂತ ಕೇಳ್ತಾನ. ಆವಾಗ ಅವಂತಾನ, ನಾನು ಮನೆ ಕಟ್ಟಿಸಬೇಕು ಅಂತ ಎಷ್ಟು ದಿನಗಳ ಕಾಯಕತ್ತಾನೆ, ದೇನೇಕ ಅಂಚಿ ದೂರ ಸರಿಯಾಕತ್ತಾನೆ, ಅದಕ್ಕೆ ನಾನು ಮನೆ ಕಟ್ಟಿಸವಲ್ನಿ ಅಂತ ಕೇಳ್ತಾನೆ. ನೀ ಮನೆ ಕಟ್ಸಾಕರೆ ಹತ್ತು, ನಿನ್ನ ಹಂತಕ್ಕೆ ಎಷ್ಟು ದುಡ್ಡು ಅಂತ ಹೇಳು, ನಾ ಉಳ್ಕಿದ್ದು ಕೊಡ್ತೀನಿ ಅಂತ ಅವನ ದೋಸ್ತ್ ಹೇಳ್ತಾನ. ಅವಾಗ ಅವಂತಾನು, ನೀನು ದೇನೇ ನನಗೆ ಕೊಡೋದಾದ್ರೆ ಮನೆಗೆ ಬಂದ ದೇನೇ ಕೇಳುವಂಗೆ ಕೊಡಬೇಡ ಅಂತ ಕೇಳ್ತಾನ. ಆಯ್ತಳ ಅಂತೇಳಿ ಆತಾನು. ಅವಾಗೇನು ಮಾಡ್ತಾನೋ, ಮನೆಗೆ ಬಂದ ಮಕ್ಕಳನ್ನ ಕೇಳ್ತಾನ, ನೀವು ಹೇಳಿದ್ದೆಲ್ಲ ಆಸೆಗಳನ್ನು ನಾನು ನೆರವೇರ್ಸೋದನಿ, ನೀವು ಏನೇನು ಹೇಳಿರಲಿ ಅವನ್ನೆಲ್ಲಾನು ನಾನು ಪರಿಹರಿಸೋದನಿ, ನೀವು ಅವಕಾಶ ಕೊಟ್ಟರಂದ್ರೆ ನಾನು ಒಂದು ಮನೆ ಕಟ್ಟಿಸ್ಬೇಕಂತೇಳಿ ನಿರ್ಧಾರ ಮಾಡೀನಿ ಅಂತೇಳಿ ಮಕ್ಕಳನ್ನ ಕೇಳ್ತಾನೆ. ಅವಾಗ ಮಕ್ಕಳು ಅಂತಾವು, ಯಪ್ಪ ನಾವು ಹಂಗೆ ಮಾತಿಗೆ ಅಂದಿವಿ, ಅದನ್ನೇ ನೀ ಸಿಟ್ಟು ತಿಳ್ಕೊಳಕ್ಕೆ ಹೋಗಬೇಡ ಅಂತ, ಅದನ್ನೇ ಸರಿಯಸ್ ಮಾಡಕ್ಕೆ ಹೋಗಬೇಡ ಅಂತ. ಇಲ್ಲ ಭಾಳ ದಿವಸ ಆಸೆ ಐತಿ ನಂದು, ಮಕ್ಕಳಿಗೊಂದು ಮನೆ ಕಟ್ಟಿಕಂದು ನಾನು ಒಂದು ಸುಂದರವಾದ ಮನೆ ಒಳಗೆದ್ದು ಜೀವನ ಮಾಡಬೇಕು ಅಂಥೇಳಿ ಮನೆ ಕಟ್ಟಿಸ್ಬೇಕಂತೇಳಿ ವಿಚಾರ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಮಗಳಂತಾಳು, ನೀನು ಮನೆ ಕಟ್ಟಿಸಿದಂದ್ರೆ ದೇನೇ ಮಾಡ್ತಿ, ನನ್ನ ಲಗ್ನ ಯಾವಾಗ ಮಾಡಿಕೊಡ್ತಿ, ಅದಕ್ಕೂ ದೇನೇ ಆಕತಿ ಅಂತ ಕೇಳ್ತಾಳೆ. ಎಲ್ಲರೂ ವಿಚಾರ ಮಾಡ್ತಾರೆ, ಏನು ಮಾಡ್ತಾರಪ್ಪ ಅಂದ್ರೆ, ದೇನೇ ಮಾಡಿದವ್ರು ಸಾಲ ಕೊಟ್ಟು ಮನೆಗೆ ಬಂದು ಕಿರಿಕಿರಿ ಮಾಡಕತ್ತಿರು ಅಂದ್ರೆ ಅವಾಗ ಈ ಮನೆ ಮಾರಿದ್ರು ದೇನೇ ಮುಟ್ಟುದಿಲ್ಲ, ಆ ದೇನೇ ಯಾವ ಹಂಗೆ ತೀರ್ಸು ಗೊತ್ತಿಲ್ಲ. ಇರಲಿ ದೇವ್ರು ಏನು ಮಾಡ್ತಾನೆ ಮಾಡೋಲಕ್ಕ, ಧೈರ್ಯ ಮಾಡೋನು. ಹೆಂಗೆ ಧೈರ್ಯ ಮಾಡೋದಂದ್ರೆ, ನೀವು ಅದಾರಿ ಅಂತ ಧೈರ್ಯ ಮಾಡಕತ್ತಿಲ್ಲ, ನೀವು ನನ್ನ ಜೋಡಿ ಹಿಂದೆ ಅದರಂತ ಧೈರ್ಯ ಮಾಡಕತ್ತಿಲ್ಲ, ನನಗೆ ಯಾರು ಕೊಟ್ಟು ನಡೆಸ್ತಾರಂತ ಧೈರ್ಯ ಮಾಡಕತ್ತಿಲ್ಲ, ನನ್ನಲ್ಲಿ ತೀರಿಸುವಂಥ ಧೈರ್ಯ ನನಗೆ ದೇವರು ಕೊಟ್ಟಾನು ಅಂತೇಕೆ ನಿಮ್ಗೆ ಧೈರ್ಯದಿಂದ ಮಾತಾಡಕತ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಅವನ ದೋಸ್ತ ತಾನು ಬಂದ, ನಿನ್ನ ಅಂತ್ಯಕ್ಕೆ ಒಂದು 10 ಲಕ್ಷ ಇದ್ದು ಅಂದ್ರೆ ನಾನು ಒಂದು 10 ಲಕ್ಷ ಕೊಡ್ತಾನೆ, ನೀ ಮನೆ ಕಟ್ಟಿಸ್ಕೋ ಅಂತ ತಾನವ. ಅವಾಗ ಧೈರ್ಯ ಮಾಡಿ ಕೆರಂದ ಮನೆ ಕಟ್ಸಕತ್ತಾನೋ, ಮನೆ ಕಟ್ಟಿಸಿ ತಯಾರು ಮಾಡ್ತಾನೋ. ಎಷ್ಟು ಸುಂದರವಾದ ಮನೆ ಕಟ್ಟಿಸ್ತಾನೋ ಅಂದ್ರೆ ಎಲ್ಲರೂ ಕಣ್ಣು ಬೆಳ್ಳಬೇಕಷ್ಟು ಸುಂದರವಾಗಿ ಮನೆ ಕಟ್ಟಿಸ್ತಾನೆ. ಮನೆ ಅಂತೈತೆ ಅವನಿಗೆ, ಅಲ್ಲೋ ನನ್ನ ಎಷ್ಟು ಸುಂದರ ಮಾಡಕತ್ತದೆ, ನೀ ಎಷ್ಟು ಇಲ್ಲಿ ನನ್ನ ಒಳಗೆ ಎಷ್ಟು ದಿನಗಳ ಬಾಳೆ ಮಾಡ್ತೀಯ ಅಂತ ಕೇಳ್ತತಿ ಮನೆ. ಒಬ್ಬ ಬರ್ತಾನ, ಒಂದು ಕಿಟಕಿ ಸರಿ ಇಲ್ಲ ಅಂತ ಹೇಳ್ತಾನ, ಇನ್ನೊಬ್ಬ ಬರ್ತಾನ ಬಣ್ಣ ಸರಿಯಾಗಿಲ್ಲ ಅಂತ ಹೇಳ್ತಾನ, ಮತ್ತೊಬ್ಬ ಬರ್ತಾನ ಇದಕ್ಕೇನು ಬಚ್ಚಲ ಮಾಡಿಲ್ಲ ಅಂತ ಕೇಳ್ತಾನ. ಎಲ್ಲಾನು ಮಾಡಿ ಸುಂದರವಾದ ಮನೆಯನ್ನು ಕಟ್ಟಿಸಿ, ಈ ಸುಂದರವಾದ ಮನೆಯೊಳಗೆ ನೀ ಬಾಳೆ ಮಾಡುವಂಥ ತಾಕತ್ತ ಧೈರ್ಯ ನೀನು ಅಂತಕ್ಕಂಥ ಮನೆ ಕೇಳ್ತತ್ತ ಮಾಲಕ್ಕ. ಮನೆ ಕಟ್ಟಿಸ್ತಾನೋ, ಕಟ್ಟಿಸಿ ಮನೆ ಓಪ್ಲಿಂಗ್ ಮಾಡ್ತಾನ, ಓಪ್ಲಿಂಗ್ ಮಾಡಿ ಮುತ್ತೈದರಿಗೆ ಮಾಡ್ತಾನೋ, ಎಲ್ಲ ಮಾಡ್ತಾನೋ. ಮಾಡಿ ಇನ್ನೇನು ಒಳಗೆ ಹೋಗ್ತಿರ್ತಾನೋ ಮನೆ ಅಂತಿರ್ತೈತಿ, ನೋಡ ನೀ ನನ್ನ ಕಟ್ಟಿಸಿ ಎಷ್ಟು ಸುಂದರ ಮಾಡಿದಿ, ನನ್ನ ಒಳಗೆ ನೀ ಬರಬೇಕಾದ್ರೆ ವಿಚಾರ ಮಾಡಿಕೊಂಡು ಒಳಗೆ ಬಾ ಅಂತ ಮನೆ ಹೇಳ್ತತ್ತೆ ಅವನಿಗೆ. ಯಾಕೆ ಅಂತ ಕೇಳ್ತದೆ ಅವ. ನೋಡು ನೀನು ಎಷ್ಟು ದಿನಗಳು ಇರ್ತೀಯ ಅಂದರೆ ಇಲ್ಲಿ ನಿನ್ನ ಮಕ್ಕಳ ಮದುವೆ ನೀ ಮಾಡ್ತೀಯಲ್ಲೋ ಗೊತ್ತಿಲ್ಲ,
ನಿನ್ನ ಮಕ್ಕಳು ನನ್ನ ಒಳಗೆಷ್ಟು ದಿನಗಳಿರ್ತಾರಂತ ಗೊತ್ತಿಲ್ಲ. ಆದರೂ ಧೈರ್ಯ ಮಾಡಿ ನೀನು ಎಷ್ಟು ಸುಂದರವಾಗಿ ನನ್ನನ್ನು ಕಟ್ಟಿಸಿ ತಯಾರು ಮಾಡಿ ಅಂದ್ರೆ ನೋಡೋರ ಕಣ್ಣುಗಳ ನಡಬೇಕು, ಅಷ್ಟು ಸುಂದರವಾಗಿ ನನ್ನನ್ನು ಕಟ್ಟಿಸಿ ಬಿಟ್ಟಿದೆ. ನನಗೆ ಕುಗ್ತಾ ಇದೆ ಕಣ್ಣಂತ ಹೇಳುತ್ತದ ಮನೆ. ಅವಾಗ ಅವಂತಾನ ಮನೆ ಮಾಲೀಕ, ನಾನು ಒಂದ ದಿವಸ ಇರುವಲ್ನಕ್ಕ ಈ ಮನೆ ಒಳಗೆ, ನಾ ಮನೆ ಕಟ್ಟಿಸಿ ಒಂದ ದಿವಸ ಬದುಕುವಲ್ನಕ್ಕ ನನಗೆ ಆಸೆ ಆಗಿತ್ತು ನಿನ್ನ ಕಟ್ಟಿಸಿ ನಿನ್ನೊಳಗಿದ್ದು ಜೀವನ ಮಾಡಬೇಕು ಅಂತಕ್ಕಂಥ ಅರ್ಥ ಮಾಲಕತಾನ. ಯಪ್ಪ ದೇನೇ ಮಾಡೋದು ಮಾಡಿದಿ, ಮನೆ ಚಂದ ಕಟ್ಸಿದಿ, ಈ ಮನೆ ಒಳಗೆ ನಾವು 4 ದಿವಸ ಇರ್ತೀವಿ, ನೀನು 4 ದಿವಸ ಇರು, ಮನೆ ಮಿಂಚುವಂಗೆ ಮನೆ ಆಗೈತೆ ಅಂತೇಳಿ ಮಕ್ಕಳತ್ತವ್ರ. ದೇನೇ ಕೊಟ್ಟವಂತಾನ, ಈ ಮನೆ ಲಾಸ್ಟಕ್ಕೆ ನಾನು ತಗೋತಾನ, ನೀವೇನು ಮಾಡ್ತೀರಾ ಮನೆ ಒಳಗಿತ್ತಂತ ದೇನಿ ಕೊಟ್ಟವಂತ. ಮಕ್ಕಳಂತಾವು, ನೀ ದೇನಿ ಎಷ್ಟು ಕೊಟ್ಟದ ಹೇಳು, ಆ ದೇನಿ ತೀರಿಸುವ ಕೆಪಾಸಿಟಿ ನಮಗೆ ಕೊಟ್ಟಾನಂತಕ್ಕಂಥ ಮಕ್ಕಳತಾವು. ಅದಕ್ಕೆ ಅವ ದೇನಿ ಕೊಟ್ಟವಂಗತಾನು, ಮಕ್ಕಳು ಹೆಂಗಂತಾರು, ಆ ಅಪ್ಪ ಏನತ್ತಾನಪ್ಪ ಅಂತಂದ್ರೆ, ಅಲ್ಲೋ ನಾನು ಇರುವವರೆಗೂ ನನ್ನ ಅಂತ್ಯ ಕಷ್ಟ ನೀ ದೇನೇ ಕೇಳಬೇಕಂತೇಳಿ ನೀನು ಅಂತಕ್ಕೆ ದೇನಿ ಇಸ್ಕೊಂಡನೇ ವಿನಃ ನನ್ನ ಮಕ್ಕಳನ್ನ ಕೇಳುವ ಅಧಿಕಾರ ನಿನ್ನಲ್ಲಿಲ್ಲ ಅಂತಕ್ಕಂಥ ಅಪ್ಪತಾನ ಸಾಲ ಕೊಟ್ಟವನಿಗೆ. ಅವಾಗ ಮಕ್ಕಳು ಅಂತಾರ ಅವರು, ಇಲ್ಲ ಯಪ್ಪ ನಿನ್ನ ಆಟ ನಿತ್ಯ ಕೂಡಲೇ ನಿನ್ನ ದೇನೆ ಕೊಡುವ ಕೆಪಾಸಿಟಿ ನಮಗೆ ಬರ್ತೈತಿ, ಆ ದೇನೆ ತೀರಿಸ್ತೀವಿ ನಾವು, ಈ ಮನೆ ಮಾಲೀಕಿಗೆ ಯಾಕೆ ನಾವು ಈ ಮನೆ ಒಪ್ಪಿಸೋಣ ಅಂತಕ್ಕಂಥ ಮಕ್ಕಳು ಕೇಳ್ತಾರೆ. ತಂದೆ ಎಷ್ಟು ಖುಷಿ ಪಡ್ತಾನಂದ್ರೆ, ನನ್ನಂಥ ಮಕ್ಕಳು ಈ ಭೂಮಿ ಒಳಗೆ ನನ್ನಂಥ ಮಕ್ಕಳು ಈ ಭೂಮಿ ಮೇಲೆ ಅದಾರಂದ್ರೆ ನಾ ಎಷ್ಟು ಖುಷಿ ಪಡಬೇಕು, ಎಷ್ಟು ಸಂತೋಷ ಪಡಬೇಕು. ನನ್ನ ಒಗದ ಮಾತಾಡಲಿಲ್ಲ, ನನ್ನ ಎತ್ತಿ ಮಾತಾಡಿ ನನ್ನ ಸಾಲಗಾರ ಮುಂದೆ ಎಷ್ಟು ನನಗೆ ಖುಷಿಯಾಗಿ ಮಾತಾಡಿರು ಅಂದ್ರೆ ಇವತ್ತ ಮಕ್ಕಳು ಹೆತ್ತಿದಕ್ಕೂ ನನಗೆ ಸ್ವಾರ್ಥ. ಮಗಳ ಬಂದು ಕೇಳ್ತಾಳ, ಯಪ್ಪ ನೀ ಎದಕ್ಕೂ ಅಂಜಾಕ್ ಹೋಗಬೇಡ, ನಾನು ಅದನ್ನೇ, ನನ್ನ ಎಜುಕೇಶನ್ ಮುಗಿತು ಅಂದ್ರೆ ನಾನು ನೌಕರಿ ಹಿಡಿದು ಈ ಸಾಲ ತೆಗಿಸಿ ಮನೆ ಉಳಿಸ್ಕೋತಂತೇಳಿ ಮಗಳು ಹೇಳ್ತಾಳೆ. ಮಕ್ಕಳಂತಾವ, ನಾವು ಜೀರ್ತಾ ಇದ್ದ ಸಾಲಗಾರ ಸಾಲ ತೀರಿಸಿ ಮನೆ ಉಳಿಸ್ಕೋತೀವತ್ತು ಮಕ್ಕಳಂತ. ಎಷ್ಟು ಹತ್ತರೊಳಗೆ ಖುಷಿ ಐತಿ ನೋಡಿ. ಮನೆ ಅಂತಿತ್ತು, ಮನೆ ನಗತಿತ್ತದೋ, ಎಲ್ಲರೊಳಗೆ ಇವತ್ತೆಷ್ಟು ನಾನು ಖುಷಿ ಕೊಟ್ಟೆ ನೋಡು, ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ ನೋಡು. ಅವರ ನಗುವ ಖುಷಿ ಇವತ್ತಷ್ಟ ಅದ, ನಾಳೆ ಬಿಟ್ಟು ಹೋಗೋತ್ನಾಗ ಅವ್ರಿಗೆ ದುಃಖ ಹೆಂಗೆ ಕೊಡುತ್ತಾನಂತ ಕೇಳ್ತದ ಮನೆ. ಹಾಗೇ ಬಡ್ಡಿ ಬೆಳೆಯಾಕಿತ್ತು, ಗಂಟು ಕೊಡ್ತಾ ಇಲ್ಲ ಇಸ್ಕೊಂಡವನ ಕಡೆಯಿಂದ. ಮಾಲೀಕನಂತಕ ಬಂದೇ ಬರ್ತಾನೋ, ದುಡ್ಡು ಕೊಡ್ರಿ, ಅವ್ರಂತ ನಾಳೆ ಕೊಡ್ತೀವಿ, ನಾಡ್ದು ಕೊಡ್ತೀವಿ. ಯಾರೂ ರೊಕ್ಕ ಕೊಡಕತ್ತೇ ಯಾರಿಲ್ಲ, ಬರೀ ವಿಶ್ವಾಸನ ಹೇಳಕತ್ತಿರೋ. ಒಂದು ದಿವಸ ಸಿಟ್ಟು ಬಂದ ಬಿಟ್ಟು ಅವನಿಗೆ ಕೊಟ್ಟವನಿಗೆ, ಸಾಲ ಕೊಟ್ಟವನಿಗೆ ಸಿಟ್ಟು ಬಂದ ಬಿಟ್ಟು, ಸಾಲ ಕೊಟ್ಟವಂಗೆ ಸಿಟ್ಟು ಬಂದು ಬಿಡ್ತು. ಅವಾಗ ಅಟ್ಟೂರು ಬಂದ್ರು ಒಳ್ಳೆ ಆದ್ರು ಅಪ್ಪ ಮಕ್ಕಳು ಅಷ್ಟರು. ಯಾಕ್ರಿ ಮಂದಿ ಒಳಗೆ ಯಾಕೆ ನಮ್ಮನ್ನ ಅಭಿವೃದ್ಧಿ ಯಾಕತ್ತೆ, ನಿಮ್ಮ ಸಾಲ ಕೊಡೋದಿಲ್ಲ ನಾವು, ತಡ್ಕೋರಿ ಕೊಡ್ತೀವಿ, ಇನ್ನೊಂದು 4 ದಿವಸ ತಡ್ಕೋರಿ ಕೊಡ್ತೀವಿ. ಮಾಲಕ್ಕೆ ಹ್ಞೂ ಒಂದು ಹೋದ, ಸಾಲ ಕೊಟ್ಟ ಹ್ಞೂ ಒಂದು ಹೋದ, ತಂದೆ ಯಾಕೋ ಇದು ಮನೆ ನನ್ನ ಬಿಟ್ಟು ಹೋಗೋಂಗೆ ಕಾಣ್ತೈತಿಲ್ಲ, ವಿಚಾರ ಮಾಡಕತ್ತು ನಾವು, ಈ ಮನೆ ನನ್ನನ್ನು ಬಿಟ್ಟು ಹೋಗೋಂಗೆ ಕಾಣಿಸ್ತೈತಲ್ಲ ಅಂತೇಳಿ ಮಾಲಕ ವಿಚಾರ ಮಾಡಕತ್ತಲ್ಲ. ಮನೆ ಕಟ್ಟಿ ಮಕ್ಕಳು ಹೆಂಗೆ ಮಾತಾಡಕತ್ತಿದ್ರು, ಸಾಲ ಕೊಟ್ಟವ ಬಂದು ಸಿಕ್ಕಂಗೆ ಒದರಾಡಕತ್ತಿದ್ದ, ನಾ ಎಲ್ಲಿ ಇದ ಮನೆ ಒಳಗೆ ನಾ ಎಲ್ಲಿ ಸಾಯ್ತಾನೆ ಬಿಡತ್ತಕ್ಕಂದು ಮನೆ ಕಟ್ಟಿಸಿದ ಅವ್ನು ವಿಚಾರ ಮಾಡಕ್ಕೆ. ಆವಾಗ ಮಕ್ಕಳನ್ನ ಕೇಳ್ತಾನ, ಅಲ್ಲೂ ಒಬ್ರು ಪಾಪ ನಮಗೆ ಒಳ್ಳೆ ಟೈಮ್ದಾಗ ಮನೆ ಕಟ್ಟಿಸೋಕೆ ಹಣ ಕೊಟ್ಟ, ನಮ್ಗೆ ಎಷ್ಟಾರು ಕೊಟ್ಟು ಮುಟ್ಟಿಸೋನಾಗ ನೋಡ್ರಿ ಅಂತ ನಾವು ಕೊಡೋಣ ತಡ್ರಿ, ನಾನು ಸದ್ಯ ನಾಳೆಗೆ ಅನ್ನೋದು ಕೆಲಸಕ್ಕೆ ಹೋಗ್ಕೊಂಡಂತ ಒಬ್ಬಂತಾನ, ದುಡಿಲಾಕ ಹೋಗ್ತೀನಂತ ಒಬ್ಬಂತಾನ, ನೌಕರಿ ಸಿಗ್ತತಿ ಕೊಟ್ಟನಂತ ಮಗಳಂತಾಳ. ಯಾರೂ ತಂದು ಏನು ಕೊಡಾಕತ್ತೆ, ಅಲ್ಲೇ ಮನೆ ಅಂತಿತ್ತು, ನೀವು ನನ್ನ ಬಿಟ್ಟು ಹೋಗ್ತೀರಿ. ಅವಾಗ ಕಟ್ಟು ಹೊತ್ನಾಗ ನಿಮಗೆ ಹೇಳಿದ್ದು ನನ್ನ ನೀವು ಬಿಟ್ಟು ಹೋಗ್ತೀರಿ, ಎಷ್ಟು ಖರ್ಚು ಮಾಡಿ ಯಾಕೆ ಕಟ್ಟಾಕ ಹೋದ್ರು. ಮತ್ತೆ ಅವನು ಸಾಲ ಕೊಟ್ಟವ ಬಂದ, ನಿಮ್ಮ ಅವಧಿ ಮುಗಿತು, ಇನ್ನು ಯಾವಾಗ ಕೊಡ್ತೀರಿ ನನ್ನ ಸಾಲ? ಸಾಲ ಇನ್ನು ನೀವು ಕೊಡಲಿಲ್ಲ ಅಂದ್ರೆ ನಾ ಮನೆ ಕೀಲಿ ಹಾಕಿ ಹೋಗ್ಬಿಡತ್ತೆ, ನಿಮ್ಮ ಮಕ್ಕಳನ್ನು ಹೊರಗೆ ಹಾಕತ್ತ ಹೇಳ್ತಾನೆ ನಾವು. ಅದಕ್ಕೆ ಸಾಲ ಕೊಟ್ಟು ಮನೆ ಒಳಗೆ ಚಿಂತನೆ ನಡೀತು, ಮಕ್ಕಳ ಚಿಂತನೆ ಮಾಡಕತ್ತಿದ್ರು, ಇನ್ನೇನು ಮನೆ ಕಸ್ಕೊಂಡು ಹೋಗ್ತಾನೆ ಅಂಬಲ್ಲ ಮಾಲಕ. ನಮ್ಮ ತಂದೆ ಅಂತಕ್ಕೆ ದುಡ್ಡಿಲ್ಲ, ನಮ್ಮಂತಕ್ಕೆ ದುಡ್ಡಿಲ್ಲ, ಸಾಹುಕಾರಿಗೆ ಎಲ್ಲಿ ರೊಕ್ಕ ಕೊಡೋದಿಲ್ಲ.
ಮಗಳು ವಿಚಾರ ಮಾಡ್ಯಾಳು. ನಮ್ಮ ತಂದೆನ ನಾವು ಎಷ್ಟು ಎತ್ತಿ ಹಿಡಿದಿದ್ದೀವಿ, ಎಷ್ಟು ಮಾತಾಡಿದ್ದೀವಿ. ನಮ್ಮ ತಂದೆನ ಇದರೊಳಗೆ ನಾವು ಉಳಿಸ್ಕೊಳ್ಳಿ ಅಂದ್ರೆ ನಮ್ಮ ಗೌರವ ಹೋಗಿಬಿಡ್ತೈತಿ. ನಮ್ಮ ತಂದೆ ಗೌರವ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಎಲ್ಲರೂ ಸಾಲ ತೆಗಿಲೇಬೇಕು ಅಂತೇಕಂದ್ರೆ ವಿಚಾರ ಮಾಡ್ತಾಳೆ ಮಗಳು. ಒಬ್ಬ ಕುಡುಕಿರ್ತಾನ, ಒಬ್ಬ ಲಪಂಗ ಇರ್ತಾನ, ಒಬ್ಬ ಸುಮಾರು ಇರ್ತಾನ, ಆದರೂ ಕೊಡ್ತೀವಿ ಸಾಲ ಅಂತ ಹೇಳ್ತಿರ್ತಾರೆ. ಯಾರ ಹತ್ಯಕ್ಕೂ ದುಡ್ಡು ಇರಂಗಿಲ್ಲ. ಹೆಂಗೆ ಬದುಕೋದು? ಆನಂದವಾಗಿ ಬದುಕುವ ಜೀವನ ಇವತ್ತು ಪರಿಸ್ಥಿತಿ ಕೆಟ್ಟು ಹೋಗಿಬಿಡ್ತು. ಯಾರ ಹತ್ತಿರ ದುಡ್ಡಿಲ್ಲ, ಸಾಲ ಕೊಟ್ಟವ ಬಿಡುತ್ತಿಲ್ಲ. ಮನೆ ಅಂತಿತ್ತು, ನೀನು ನನ್ನನ್ನು ಅವನಿಗೆ ಒಪ್ಪಿಸಿಬಿಡು, ನೀನು ಬೀದಿ ಒಳಗಿದ್ದ ಬಿಡು, ನೀನು ಅಲ್ಲಿ ಸುಖದಾಗಿರ್ತಿ, ಸಾಲ ಕೊಟ್ಟವ ನನ್ನ ಒಳಗೆ ಬರ್ತಾನೆ ನೋಡಂತ ಹೇಳ್ತಿರ್ತ ಮನೆಯವರು. ಎಲ್ಲರೂ ನಗುತ್ತಿದ್ರು. ಕಡೆಕಿದ್ದವರು ಜನ ಬೇಯ್ತಿದ್ರು, ಇವ್ರನ್ನ ಹಲ್ಲಕಟ್ಟೆ ಬೇಯ್ತಿದ್ರು. ಯಾಕೆ ಬೇಕಾಗಿತ್ತು ನಿನಗಿದೆಲ್ಲ? ಸುಮ್ಮನೆ ಗುಡಿಸಲ್ದೊಳಗಿದ್ದು ಎಷ್ಟು ಚೆನ್ನಾಗಿದ್ದಿ, ಗುಡಿಸಲ್ದೊಳಗೆ ತಂಪು ವಾತಾವರಣ ಇತ್ತು, ಮನೆ ಕಟ್ಟಿಸಿ ಬೀದಿಯೊಳಗೆ ಬರುವಂಥ ಪರಿಸ್ಥಿತಿ ಬಂತಲ್ಲೋ ನಿನ್ನ ಅಂತ ಹೇಳ್ತಿದ್ರು. ಅವಾಗ ಅವನಿಗೆ ಏನು ಮಾತಾಡಕ್ಕೆ ಹಾದಿ ಸಿಗೋಲ್ತು. ಮಕ್ಕಳ ಕೈಯಾಗದಾರಂತ ಮಾತಾಡ್ತಿದ್ದ, ಮಗಳ ಕೈಯಾಗದಾಳಂತ ಮಾತಾಡ್ತಿದ್ದ. ಇವತ್ತು ಯಾರೂ ಅವನ ಕೈ ಒಳಗೆ ಸಿಗುತ್ತಿಲ್ಲ, ಯಾರೂ ಅವನ ಕೈ ಒಳಗೆ ಸಿಗುತ್ತಿಲ್ಲ. ಚಿಂತನೆ ಮಾಡಕತ್ತಿದ, ಇನ್ನು ನನ್ನ ಅಬರು ಹೊಕ್ಕತ್ತ ಅಂತ ವಿಚಾರ ಮಾಡಕತ್ತಿದ. ಗುಡಿ ಗೋಪುರ ಒಳಗೆ ಬಂದ, ಆಚಾರನ್ನ ಮಾಡಿದ, ಕೇಳ್ಕೊಂಡ. ಯಾರೂ ಏನೂ 1 ರೂಪಾಯಿ ಕೊಡ್ತಿಲ್ಲ. ಹೆಸರು ಕೆಟ್ಟು ಹೋಗ. ಹೆಂಗೆ ಬದುಕೋದು ಜಗತ್ತಿನೊಳಗೆ?